ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳ ಮೇಲೆ ಜನರ ಒಂದು ಸೇವೆಯನ್ನು ಮಾಡಲಿಕ್ಕೆ ನೀವು ಅವಕಾಶ ಕೊಡಿ ಅಂತಕ್ಕಂತಹ ಒಂದು ಘೋಷಣಾ ವಾಕ್ಯದ ಅಡಿಯಲ್ಲಿ ರಾಜ್ಯ ಸರ್ಕಾರ ಒಂದು ಅಧಿಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆದರೆ ಆ 5 ಗ್ಯಾರಂಟಿಗಳಲ್ಲೂ ಕೂಡ ಒಂದಿಷ್ಟು ಲೋಪದೋಷಗಳಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನು BJPಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಸರ್ ಅವರು ಕೂಡ ಕಳೆದ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಿದರು ಮತ್ತು ಈ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, 5 ಗ್ಯಾರಂಟಿಗಳಲ್ಲಿ ಸಹಿತ ಕೆಲವೊಂದಿಷ್ಟು ಯೋಜನೆಗಳಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ, ಇನ್ನೂ ಕೂಡ ಆಗುತ್ತೆ ಅಂತ ಸಚಿವರು ಕೂಡ ಹೇಳ್ತಾರೆ. ತಾವು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರೆ ಯಾವ ರೀತಿ ತಮಗೆ ಉತ್ತರ ಬಂದಿದೆ ಅಂತ ನೋಡಿ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜನವರಿ 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ ಆ ತಾಯಂದಿರ ಅಕೌಂಟಿಗೆ ಹೋಗಿಲ್ಲ. ಸುಮಾರು 1,24,00,000 ತಾಯಂದಿರ ಅಕೌಂಟಿಗೆ ಹೋಗಿಲ್ಲ ಅಂತಕ್ಕಂಥದ್ದನ್ನು ವಿತ್ ಡಾಕ್ಯುಮೆಂಟೇಷನ್ ಎವಿಡೆನ್ಸ್ ಕೂಡ ನಾನು ಇಟ್ಟು ಮಾಡಿದ್ದೆ. ಅದರ ಸಚಿವರವಾಗಿಲ್ಲ, ನಾನು ಆಗಸ್ಟ್ ಮಟ್ಟ ಕೊಟ್ಟೇನೆ ಅಂಥೇಳಿ ಯಾಮಾರಿಸ್ತಕ್ಕಂಥ ಕೆಲಸವನ್ನು, ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದರು. ಕೊನೆಗೆ ಎಲ್ಲ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಆದಮೇಲೆ ಸರ್ಕಾರ ಕ್ಷಮೆ ಕೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಅವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದರು, ನೀವು ನಾನು ಆಯ್ತಪ್ಪ ತೆಂಗಿನಕಾಯಿ ನಾನು ಇಮಿಡಿಯೇಟ್ ಅದನ್ನ ಹಾಕಿಸ್ತೀನಿ ಅಂತಕ್ಕಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಭಾಳ ದುರ್ದೈವದ ಸಂಗತಿ ಅಂದರೆ ಇವತ್ತಿನವರೆಗೂ ಕೂಡ ಫೆಬ್ರವರಿ 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ ಆ 1,24,00,000 ತಾಯಂದ್ರ ಅಕೌಂಟಿಗೆ ಜಮಾ ಆಗಿಲ್ಲ. ಹೀಗಾಗಿ ನಮ್ಮದು ಭಾಳ ಸ್ಪಷ್ಟ ಆಗಿರೈತಿ, ಎಲ್ಲಿ ಮಠ ಹಣ ಜಮಾ ಆಗೋದಿಲ್ಲ ನಾವೇನು ಕೈ ಕಟ್ಕೊಂಡು ಕುಂದ್ರುವಂಥ ಪ್ರಶ್ನೆ ಇಲ್ಲ. ಇವತ್ತು ಸದನದ ಒಳಗಡೆ ನಡೆದಿದೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಸದನದ ಹೊರಗಡೆ ಹೋರಾಟ ಮಾಡಿ ಒಂದು ವಿಪಕ್ಷವಾಗಿ ರಚನಾತ್ಮಕ ಹೋರಾಟ ಮಾಡಿ ಆ ತಾಯಂದ್ರ ಅಕೌಂಟ್ಗೆ ದುಡ್ಡು ಕೊಡಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.